ಸೌಂದರ್ಯವತಿ, ಆಮೇಲೆ ಸಿಕ್ಕಾಪಟ್ಟೆ ಅವ್ರ ಹತ್ರ ದುಡ್ಡಿತ್ತು, ಅವರು ದೈವದ ಒಂದು ಅಂಶ ಅಂತ ಹೇಳುವ. ಸೊ ಅವರು ಆಗಿದರು. ಆಮೇಲೆ ಹೇಳಿದ್ರು ತಜ್ಜನ್ನು ತಗದಿ ತಜ್ಜನ್ನು ತದ್ದಿ ತಜ್ಜನ್ನು ತಗದಿ ತಜ್ಜನ್ನು ತದ್ದಿ ತಪ್ಪುಗರಿಗೆ ತದ್ದಿ ತಜ್ಜನ್ನು ತಗದಿ ತಜ್ಜನ್ನು ತದ್ದಿ परब्रह्मा तस्मै श्री गुरवे नमः. ತೋರ್ಸು ಎಲ್ಲಿದ್ದಾನೆ ವಿಷ್ಣು ಅಂತಂದ್ರೆ ಕಂಬದಲ್ಲಿದ್ದಾನ ಅಂತ ಕೇಳಿದ್ರೆ ಎಸ್ ತೋರ್ಸಗಾದ್ರೆ ಅಂದ ತಕ್ಷಣ ಹೊಡಿತಾನೆ ಗದೆನಲ್ಲಿ. ಹೊಡೆದ ತಕ್ಷಣ ಏನಾಗುತ್ತೆ, ಕಂಬ ಓಪನ್ ಮಾಡ್ಬಿಟ್ಟು ಏನಾಗುತ್ತೆ, ಸಿಂಹದ ರೂಪ. ಮೇಲೆ ಸಿಂಹ, ಇಲ್ಲಿಲ್ಲ ಮನುಷ್ಯ. ಆ ರೂಪ ಬಂದು ಅವನ್ನ ಕಂಬಾರಿ ಸುರಪ್ರಮುಖ ಕದಂಬಂ ಪುನುರಕ್ಷಿಂ ಜಂಬಾರಿ ಸುರಪ್ರಮುಖ ಕದಂಬಂ ಪುನುರಕ್ಷಿಂ ಕಂಬಂ ಪುನ ಬೆಡಲೆ ಸಭಾ ಕಂಬಂ ಪುನ ಬೆಡಲೆ ದಾನವಡಿಂಬ ಕುಗಾತಿಸಿವೋ ನರಸಿಂಹ ದಾನವಡಿಂಬ ಕುಗಾತಿಸಿವೋ ನರಸಿಂಹ ಸೊ ಇದು ಕಂಪ್ಲೀಟ್ ದಶಾವತಾರ ಶಬ್ದ ಬಂದಿದೆ. ನೀವು ಕೋಪದಲ್ಲಿ ಏನ್ ಮಾಡ್ತೀರಾ? ಮಮ್ಮಿ ಹೋಗ್ಬೇಕು ಬರೆಯಕ್ ಹೇಳ್ತಾ ಇದಾರೆ, ಬರೆಯಕ್ ಇಷ್ಟ ಇಲ್ಲ, ಅವಾಗ ನೀವ್ ಏನ್ ಎಕ್ಸ್ಪ್ರೆಷನ್ ಮಾಡ್ತೀರಾ? ಇವ್ರು ತಲೆ ಕೆಳಗಡೆ ಮಾಡ್ಕೊಂತಾರೆ. ಸ್ಟಾರ್ಟ್ ಆಯ್ತು. ಮತ್ತೆ ಆ ಡಾನ್ಸ್ ಅಲ್ಲಿ ಇರೋ ಫೀಲಿಂಗ್ಸ್ ಏನು, ಎಮೋಷನ್ಸ್ ಏನು, ಎಕ್ಸ್ಪ್ರೆಷನ್ಸ್ ಏನು, ಇದರೆಲ್ಲದ್ರ ಬಗ್ಗೆ ನಾವು ತಿಳ್ಕೊಬೋದು. ಓಕೆ, ಸೊ ಲೆಟ್ ಮಿ ಆಸ್ಕ್ ಯು ಕ್ವಶನ್. ನಿಮ್ ಪ್ರಕಾರ ಡಾನ್ಸ್ ಅಂದ್ರೆ ಏನು? ಯಾರಿಗಾದ್ರೂ ಗೊತ್ತಾ? ರೇಸ್ ಯೋರ್ ಹ್ಯಾಂಡ್. ಯಾರಿಗಾದ್ರೂ ಗೊತ್ತಿದ್ರೆ ರೇಸ್ ಯೋರ್ ಹ್ಯಾಂಡ್ ಅಂಡ್ ಮಾತಾಡಿ. ಗೊತ್ತಾ? ಎಲ್ಲರಿಗೂ ಡಾನ್ಸ್ ಬರುತ್ತೆ ಅಂದ್ರಲ್ಲ. ನಮ್ಗೆ ಒಂದು ಎಮೋಷನ್ಸ್ ತೋರಿಸ್ತಾರೆ. ಹ್ಯಾಪಿ, ಎಲ್ಲಾದ್ರಲ್ಲೂ ಡ್ಯಾನ್ಸ್ ಇದೆ, ರೈಟ್? ಸೊ ಯಾರಿಗೂ ಡ್ಯಾನ್ಸ್ ಬರಲ್ಲ ಅಂತ ಏನು? ವಾಚಿಕ ಅಂದ್ರೆ ಸ್ಪೀಚ್ ಅಥವಾ ಮ್ಯೂಸಿಕ್. ನೆಕ್ಸ್ಟ್ ಬಂದು ಆಹಾರ. ಇಟ್ಸ್ ಅಬೌಟ್ ಕಾಸ್ಟ್ಯೂಮ್. ನಾವು ಹಾಕೋ ಡ್ರೆಸ್. ಸಿ ಅದನ್ನ ಕಾಸ್ಟ್ಯೂಮ್ ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಅಂಡ್ ನೆಕ್ಸ್ಟ್ ಬಂದು ಸಾತ್ವಿಕ, ಇನ್ನರ್ ಫೀಲಿಂಗ್ಸ್. ಇನ್ನರ್ ಫೀಲಿಂಗ್ಸ್ ಅಂದ್ರೆ ಅರ್ಥ ಆಯ್ತಲ್ಲ? ಯಾರು ಹ್ಯಾಪಿ ಆಗಿರ್ಲಿಲ್ಲ, ಸೊ ಅದಕ್ಕಾಗಿ ಎಲ್ಲಾ ದೇವರುಗಳು ಬೇಡ್ಕೋತಾರೆ, ಇವ್ರನ್ನ ಹೆಂಗೆ ಸ್ಟ್ರೆಸ್ ಇಂದ ಆಚೆ ಬರ್ಸ್ಬೇಕು, ಹೆಂಗೆ ಎಲ್ಲಾರು ಖುಷಿಯಾಗಿರ್ಬೇಕು,
ಒಂದು ಲೈಫಲ್ಲಿ ಎಂಟರ್ಟೈನ್ಮೆಂಟ್ ಇರಬೇಕು, ಮತ್ತೆ ಒಂದು ಟೀಚಿಂಗ್ ಮಾಡಬೇಕು, ಒಳ್ಳೆ ದಾರಿಗೆ ಕರ್ಕೊಂಡು ಹೋಗಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಸೊ ಬ್ರಹ್ಮ ಯೋಚನೆ ಮಾಡ್ತಾರೆ. ಬ್ರಹ್ಮ ಎಲ್ಲರಿಗೂ ಗೊತ್ತಲ್ವಾ? ಹಾ, ನಮ್ಮೆಲ್ಲ ಕ್ರಿಯೇಟ್ ಮಾಡಿರೋದು ಬ್ರಹ್ಮ. ಸೊ ಬ್ರಹ್ಮ ಯೋಚನೆ ಮಾಡಿ ಮಾಡಿ ಮಾಡಿ